ಹಾಯ್ ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡ್ತೀರಾ. ನಂಗೆ ಸಬ್ಸ್ಕ್ರೈಬ್ ಆಗಲಿ ಲೈಕ್ ಆಗಲಿ ಯಾವುದೂ ಮಾಡ್ತಾ ಇಲ್ಲ. ಅಂಥ ಪಾಪಿನ ಅಂತ ನಾನು ಅಂತ ಅನ್ನಿಸ್ತದೆ. ನನ್ನ ಮನಸ್ಸು ಸಖತ್ ನೋವಾಯ್ತದೆ. ದಯವಿಟ್ಟು ಈ ವಿಡಿಯೋ ನೋಡ್ತೀರ ತಾನೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೊಂದು ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಬೇಡ್ಕೊತೀನಿ, ಕೈ ಮುಗ್ದು ಬೇಡ್ಕೊತೀನಿ. ಮೀಸಲ್ಲಿ ಒಂದು ಗ್ಲಾಸು ಗಾಜಿನ ಗ್ಲಾಸು ಮತ್ತು ಗಾಜಿನ ಪ್ಲೇಟು ಅದನ್ನು ಬುಕ್ ಮಾಡಿದೆ. ಚಿಕ್ಕ ದುಡ್ಡು ಜಾಸ್ತಿ ಇಲ್ಲ ನೋಡಿ. ಅದೇ ಎಲ್ಲೆಲ್ಲ ಮಡಗರೆ ಬಿದ್ದು ಬಿದ್ದು ಹೊಡೆದೋಯ್ತವೆ ಅಂದ್ಬಿಟ್ಟು ಅವೆರಡು ಬುಕ್ ಮಾಡಿದೆ. 212 ರೂಪಾಯಿ ಅಷ್ಟೇ. ಒಂದು 2-3 ಪ್ಲೇಟ್ ಇದ್ದು, 3 ಪ್ಲೇಟ್ ಇದ್ದು, ಒಂದು 6-7 ಗ್ಲಾಸ್ ಇದ್ದು. ಏನೋ ಈಗ ಅಡುಗೆ ಮನೇಲಿ ಕುಡಿಯೋಕೆ ನೀರು ಕಾಯಿಸ್ತಿದ್ದೀನಿ. ಕಾಯಿಸಿ ಕುಡ್ದಿಲ್ಲ ಅಂತಂದರೆ ಗಂಟ್ಲು ಸಖತ್ತು ನನಗೆ ಕಷ್ಟ. ಈಗಂತೂ ಕೆಮ್ಮಲು ಬಿಟ್ಟು ಹೋಯ್ತಲ್ಲ ನನಗೆ. ನೈಟ್ ಅಂತೂ ಮನೆ ಕಳಕ್ಕೆ ಆಯ್ತಲ್ಲ, ಬೆಳಗ್ಗೆ ಟೈಮ್ ಪರವಾಗಿಲ್ಲ. ಅದಕ್ಕೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಿದ್ದೀನಿ. ದೇವ್ರಿಗೆ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಂತ ಎಲ್ಲರನ್ನೂ ಬೇಡ್ಕೊತೀನಿ. ಒಳಗಡೆ ಮಾಡಿದೆ, ಆಚೆ ಮಾಡ್ತಿದ್ದೀನಿ, ಕರ್ಪೂರ ಆರತಿ ಮಾಡ್ತಿದ್ದೀನಿ ಬಾಗಿಲಿಗೆ. ಆದರೆ ಕೈಲಾಗಷ್ಟು ದಿನ ಮಾಡ್ತೀನಿ, ಕೈಲಾಗದ ದಿನ ಮಾಡೋಕ್ಕಾಗಲ್ಲ. ನೀರು ದೋಸೆ ಮಾಡ್ತಿದ್ದೀನಿ. ನೀರು ದೋಸೆ ಟೊಮಟೊ ಫ್ರೈ ಮಾಡ್ತಾರಲ್ಲ ಅದನ್ನು ಮಾಡಿದೆ. ಚೆನ್ನಾಗಿತ್ತು. ಇಷ್ಟೊತ್ತು ತಿನ್ನೋಕ್ಕೆ ಬಾಯಿ ಹುಳಿಯಾಗಿತ್ತು. ಚೆನ್ನಾಗಿ ತಿಂದೆ. ಮಾಡಾಯಿತು, ತಿಂತಿದ್ದೀನಿ ನೋಡಿ. ಈಗ ಟೊಮಟೊ ಫ್ರೈ, ನೀರು ದೋಸೆ ಮಾಡಿದ್ರೆಲ್ಲ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಮಾಡೋಕ್ಕೆ ಆಗಬೇಕು ಅಷ್ಟೇ. ಚೆನ್ನಾಗಿ ತಿಂತಾಯಿದ್ದೀನಿ. ಚೆನ್ನಾಗಿದೆ ನೋಡಿ. ಅಲ್ಲಿ ಮೆಣಸು ಏನೂ ಹಾಕ್ತೇನೆ, ಬರೀ ಫ್ರೈ ಮಾಡಿದಷ್ಟು ಎಣ್ಣೆಲೆ. ಸಖತ್ ಮಳೆ, ಅದಕ್ಕೆ ಆಚೆ ನಿಂತ್ಕೊಂಡು ನೋಡ್ತಾಯಿದ್ದೆ. ಆಚೆ ಸಖತ್ ಕಾಲು ಜಾರ್ತದಲ್ಲೆಲ್ಲ ಓಡಾಡೋಕ್ಕಾಗಲ್ಲ. ಕಾಲು ಜಾರಿ ಬಿದ್ದರೆ ನನ್ನ ಸ್ಕೂಲೆಲ್ಲ ನಗ್ಗೋಯ್ತವೆ. ಅದಕ್ಕೆ ಏನು ಮಾಡ್ತೀವಿ, ಸ್ವಲ್ಪ ನಿಂತ್ಕೊಂಡು ನೋಡ್ತಿದ್ದೆ ಆಚೆ ನಿಂತ್ಕೊಂಡು ನೋಡೋ ಟೈಮ್ ಸ್ವಲ್ಪ ವೀಡಿಯೋ ಮಾಡಿ. ಕರಿಬೇವಿನ ಗಿಡ ಮತ್ತು ರೋಜೆ ಗಿಡ ಮತ್ತು ಒಂದು ಅನ್ಗಲ ಸೊಪ್ಪು ಅಂತಾರಲ್ಲ, ನೆನಪಿನ ಶಕ್ತಿ ಬರೋ ಸೊಪ್ಪು, ಅದನ್ನು ಹಾಕಿನಿ. ಆ ಸೊಪ್ಪಿಗೇನೂ ಆಗಲ್ಲ. ಕರಿಬೇವಿನ ಸೊಪ್ಪು ಮತ್ತು ಇದು ಗುಲಾಬಿ ಗಿಡ ಎರಡು ಸ್ವಲ್ಪ ಅರ್ಶಿನ ಕಲರ್ ಆಗ್ಬಿಟ್ಟು, ನೀರು ಜಾಸ್ತಿ ಆಗಿ ಮಳೆ ಜಾಸ್ತಿ ಅಲ್ವಾ, ಜಾಸ್ತಿ ಆಗ್ಬಿಟ್ಟವೆ ಎಲ್ಲ. ಒಂದೊಂದ್ಗಲ ಸೊಪ್ಪು ನೋಡೋದು ಮುಡ್ತಿದ್ದೀನಿ ಕೈಲಿ. ಅದು ನೆನಪಿನ ಶಕ್ತಿ ಕಡಿಮೆ ಇರೋರಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಆ ಸೊಪ್ಪು ಅದು. ನನ್ನ ಮಗನಿಗೆ ಬೆಳಿಗ್ಗೆ ಟೈಮ್ ಒಂದೊಂದು ಗ್ಲಾಸ್ ಕೊಡ್ತಿದ್ದೀನಿ ಕಾಯಿಸಿ. ನೀರಿಗೆ ಒಂದು 6 ಎಲೆ 7 ಎಲೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಕೊಡೋದು. ನಾನು ಸಸಿ ಕುಡಿತಿದ್ದೀನಿ. ನನಗೂ ಯಾಕೆ ಸಖತ್ ಮಾರು ಈಗ ಗ್ಯಾಪಣಿಸ್ಕೊತೀನಿ, ಪುನಃ ಮರ್ತೋಯ್ತದೆ. ನ್ಯೂಸಲ್ಲೆಲ್ಲ ಕೊಡ್ತಿರ್ತಾರಲ್ಲ ಸೊಪ್ಪು ಒಳ್ಳೆಯದು ಅಂತ. ಅದು ಪುಡಿ ಆನೆಲ್ಲ ಬುಕ್ ಮಾಡಿ ತರ್ಸ್ಕೊಂಡು ಕುಡಿಬೋದು ಅಂತ ಹೇಳ್ತಾರೆ. ಅಯ್ಯೋ, ನಂಗೆ ಅದೆಲ್ಲ ತರ್ಸ್ಕೊಳಕ್ಕೆ ಆಗಿಲ್ಲ. ಲಾಸ್ಟ್ಗೆ ನಮ್ಮ ಊರಲ್ಲೇ ಇತ್ತು. ಲಾಸ್ಟಿಗೆ ನಮ್ಮ ಅವ್ವ ತಂದು ಕೊಟ್ಟಿದ್ರು ಅದು ಗಿಡನೇ. ಸ್ವಲ್ಪ ಸೊಪ್ಪು ತಂದ್ರೆ ಸ್ವಲ್ಪ ಗಿಡನ ತಂದಿರು. ಗಿಡನ ಇಟ್ಕೊಂಡಿದ್ದು ಸೊಪ್ಪ ಮಡಿಕೊಂಡಿನಿ. ಬಾಳೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಹಾಲು ಹಾಕ್ಬಿಟ್ಟು ಮಾಡಬೇಕು. ಹಾಲು ಮತ್ತು ಬಾಳೆಹಣ್ಣು ಸಕ್ಕರೆ ಹಾಕ್ಬಿಟ್ಟು, ಹಾಲು ಎತ್ತಿತ್ತಿಲ್ಲ, ಒಂಚೂರು ನೀರನ್ನೇ ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿಲಿ ಅಂದ್ಬಿಟ್ಟು ಕೊಟ್ಟೆ. ಕುಡಿದೆ ತಂದು ಕೊಟ್ಟೆ. ಇನ್ನು ಕೊಟ್ಟಿಲ್ಲ, ಮಾಡ್ತಾಯಿದ್ದೀನಿ. ಮಾಡಿ ಲೋಟಗೆ ಹಾಕ್ತಾಯಿದ್ದೀನಿ. ಅವ್ನು ಸ್ವಲ್ಪ ಕೊಟ್ಬಿಟ್ಟು ನಂಗೊಂಚೂರು ಸಿಕ್ತು, ನಾನು ಒಂಚೂರು ಕುಡಿದೆ. ನಾನೇ ಎನಿ ಟೈಮ್ ಮಾತ್ರ ಕುಡಿಯೋದಕ್ಕೆ ಅದೆಲ್ಲ ಕುಡಿಬೇಕು ಅನಿಸುತ್ತೆ ಸ್ವಲ್ಪ. ಏನು ಮಾಡೋಕ್ಕಾಗಲ್ಲ, ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಏಕೆ ನೋಡ್ತಿದ್ದೀನಿ, ತಂದು ಕೊಡ್ತಿದ್ದೀನಿ ಅವನಿಗೆ. ಕೂತಾನೆ, ತಂದು ಕೊಟ್ಟೆ, ಕುಡಿಯೋಕ್ಕೆ ನೋಡ್ತಾವನೆ. ತಂದು ಕೊಟ್ಬಿಟ್ಟು ನನಗೊಂಚೂರು ಇತ್ತು, ಅದನ್ನು ತಗೊಳಕ್ಕೆ ಹೋದೆ. ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅದು ಹಾಲು ಗಿಲ್ಲೆಲ್ಲ ಹಾಕಿ ಏನೋ ಬಾದಾಮಿ ಗೋಡಂಬಿ ಎಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಕೊಡ್ತಾರೆ. ಯಾವುದೂ ತಿತ್ತಿಲ್ಲ. ಒಂಚೂರು ಬಾಳೆಹಣ್ಣಿತ್ತು, ಆ ಬಾಳೆಹಣ್ಣಿಗೆ ಒಂಚೂರು ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಆಡಿಸಿದ್ದು ಕೊಟ್ಟರೆ ಚೆನ್ನಾಗಿರ್ತದೆ. ಅದು ಯಾವುದೂ ತಿತ್ತಿಲ್ಲ, ಅದಕ್ಕೆ ಸಿಂಪಲಾಗಿ ಕೊಟ್ಟೆ. ಪಾತ್ರೆ ಬೆಳಗ್ತಿದ್ದೀನಿ. ಪಾತ್ರೆ ಸುಮಾರು ಇತ್ತು, ಅಲ್ಲೆಲ್ಲ ಬೆಳಿಕೊಂಡ್ರೆ ಸಮಾಧಾನ. ಇಲ್ಲ ಅಂತಂದರೆ ಕೆಳಗೆ ಬುಗ್ಗೋ ಟೈಮಲ್ಲಿ ಸ್ಕ್ರೂ ಸಕ್ಕ ಜುಮ್ಮು ಅನ್ಕೊಂಬಂದು ಒಂಥರ ಕರೆಂಟ್ ಶಾಕ್ ಹೊಡ್ದಂಗೆ ಬರ್ತದೆ. ಅದಕ್ಕೆ ಇರೋದನ್ನ ಪಾತ್ರೆನ ಬೆಳಿಕೊಳ್ಳೋದಂಬಿಟ್ಟು ಬೆಳಗ್ತಾ ಇದೆ. ಅಲ್ಲೇ ಬೆಳಿಕೊಬಿಟ್ರೆ ಸಮಾಧಾನ. ಇಲ್ಲಾಂತಾರೆ ನನಗೆ ಇದು ವಾಶ್ ಬೇಸನ್ ಇರೋ ಜಾಗ ಸ್ವಲ್ಪ ಬೊಗ್ಬೇಕು ಅನಿಸ್ತದೆ. ಅದು ಬೊಗ್ಗೋ ಟೈಮಲ್ಲಿ ನನಗೆ ಸಕ್ಕತ್ತು ನೋವು ಅನಿಸ್ತದೆ ಸಕ್ಕತ್ತಾಗಿ. ಅದು ಕೆಳಗಡೆ ಇರೋ ಟೈಮಲ್ಲಿ ಬೆಳಿಕೊಳ್ಳೋವಂಗೆ ಬೆಳಗ್ತಾ ಇದೆ. ಅಲ್ಲೆಲ್ಲ ಬೆಳಿಕೊಬಿಟ್ರೆ ಸಮಾಧಾನ. ಜಾಸ್ತಿ ಆದರೆ ಬೆಳಗೋಕ್ಕಾಗಲ್ಲ, ಅದಕ್ಕೆ ಬೆಳಗ್ತಾಯಿದ್ದೀನಿ. ಎಲ್ಲರೂ ವೀಡಿಯೋ ನೋಡ್ತೀರಾ, ದಯವಿಟ್ಟು ನನಗೊಂದು ಸಹಾಯ ಮಾಡಿ ಅಂತ ಎಲ್ಲರ ಕೈ ಮುಗಿದು ಬೇಡ್ಕೊತೀನಿ. ನಿಮ್ಮ ಅಕ್ಕನೋ ತಂಗಿಯರೋ ನಿಮ್ಮ ಮಗಳೋ ಯಾವುದಂತ ತಿಳ್ಕೊಂಡು ನನಗೊಂದು
ಒಳ್ಳೊಳ್ಳೆ ಥರ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಮಾಡಿ ಜಾಸ್ತಿ. ನನಗೊಂದು ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನ ಬೇಡ್ಕೊತೀನಿ, ಕೈ ಮುಗಿದು ಬೇಡ್ಕೊತೀನಿ. ವಿಡಿಯೋ ನೋಡಾದ್ಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ನೋಡೋಕ್ಕಿಂತ ಫಸ್ಟೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಹಾಯ ಮಾಡಿ ನನಗಂತ ಬೇಡ್ಕೊತೀನಿ. ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಜ್ಯೋತಿ ಯೂಟ್ಯೂಬ್ ಚಾನಲ್ ಅಂತಲೇ ಮಾಡಿದೆ. ಆ ಟೈಮಲ್ಲಿ ಫೋನು ಸ್ವಲ್ಪ ದಿನ ಮಾಡೋ ಟೈಮಲ್ಲಿ ಕೆಳಗಡೆ ಬಿದ್ದು ಹೊಡೆದೋಯ್ತು. ಫೋನ್ ತಗೊಳ್ಳೋಕ್ಕೆ ಅಂದಮೇಲೆ ಈಗ ಒಂದು ಫೋನ್ ತಗೊಂಡು ಮಾಡ್ತಿರೋದು. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಿ ಅಂತ ಎಲ್ಲರೂ ಬೇಡ್ಕೊತೀನಿ ನಾನು. ನನಗೊಂದು ಸಹಾಯ ಮಾಡಿ, ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ. ಬೇರೆ ಯಾವುದೋ ನನಗೆ ಕೂಲಿ ಕೆಲಸಗಳು ಅದಿದ್ದು ಯಾವುದು ಮಾಡೋಕ್ಕಾಗಲ್ಲ. ಆಪ್ರೇಷನ್ ಆಗಿದೆ, ಫೈನಲ್ ಕೂಡ ಆಪ್ರೇಷನ್ ಆಗಿದೆ. ನನಗೆ ಒಂದು ಸಹಾಯ ಮಾಡಿ ಅಂತ ಎಲ್ಲರನ್ನೂ ಬೇಡ್ಕೊತೀನಿ. ಏನು ಅನ್ಕೋತೀರ ಅಂತ ಗೊತ್ತಿಲ್ಲ, ಎನಿ ಟೈಮ್ ಹೇಳ್ತಾಳೆ ಅಂತ ಅನ್ಕೋಬೇಡಿ. ಎಷ್ಟೋ ಜನ ಹತ್ರ ಇದು ವೀಡಿಯೋ ಹೋಯ್ತದೆ, ಹೋದರೂ ಯಾರು ನೋಡ್ತೀರ ಅಷ್ಟೇ. ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಆಗಲಿ, ಶೇರ್ ಆಗಲಿ ಯಾವುದೂ ಮಾಡಲ್ಲ. ಮಾಡಿ ಅಂತ ಎಲ್ಲರೂ ಬೇಡ್ಕೊತೀನಿ. ನನ್ನ ಕಥೆ ಎಲ್ಲ ಹೇಳಿದ್ದೀನಿ, ನನ್ನ ಕಷ್ಟ ಎಲ್ಲ ಹೇಳಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.